ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. IPL ಹರಾಜಿಗೆ ವೇದಿಕೆ ಸಜ್ಜಾಗಿದೆ, ಡೇಟು ಫಿಕ್ಸ್ ಆಗಿದೆ. ಈ ಬಾರಿಯ IPLನ ಹರಾಜು ಇಂಡಿಯಾದಲ್ಲಿ ನಡೀತಾ ಇಲ್ಲ, ಝೆಡ್ಡಾದಲ್ಲಿ ನಡೀತಾ ಇದೆ. ಇದು ಸೌದಿ ಅರೇಬಿಯಾದಲ್ಲಿ ಇರೋದು. ಈ ಬಾರಿಯ ಆಕ್ಷನ್ ಆಗಿದ್ದ ತಕ್ಷಣ, ಅಂದರೆ ಈ ಬಾರಿಯ ಹರಾಜು ಮೆಗಾ ಹರಾಜು ಆದ ತಕ್ಷಣ ನೆಕ್ಸ್ಟ್ ಮೆಗಾ ಹರಾಜು ಇರೋದು 2027ಕ್ಕೆ. ಅಲ್ಲಿವರೆಗೂ ಕೂಡ ಮೆಗಾ ಹರಾಜಿನ ಕಾನ್ಸೆಪ್ಟ್ ಇರೋದಿಲ್ಲ. 2027ರವರೆಗೂ ಸಹ ಈ ರೀತಿಯ ಹರಾಜು ಪ್ರಕ್ರಿಯೆ ನಡೆಯೋದಿಲ್ಲ ಅಂತ BCCI ಈಗ ಆಲ್ರೆಡಿ ತಿಳಿಸಿದೆ. ಸೊ ಹಾಗಾಗಿ ಎಲ್ಲ ಟೀಮ್ಗೂ ಕೂಡ ಒಂದು ಅವಕಾಶ ತಮ್ಮ ತಮ್ಮ ಟೀಮ್ಗಳನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ, ಯಾವೆಲ್ಲ ಪ್ಲೇಯರ್ ಬೇಕು ಅವರನ್ನ ಇಟ್ಕೊಳ್ಳೋದಕ್ಕೆ, ಯಾವೆಲ್ಲ ಪ್ಲೇಯರ್ ಬೇಡ ಅವರನ್ನು ರಿಲೀಸ್ ಮಾಡಿ ಹೊಸ ಪ್ಲೇಯರ್ನ ಟೀಮ್ಗೆ ಸೇರಿಸ್ಕೊಂಡು ಸ್ಟ್ರಾಂಗ್ ಆಗಿ ಇನ್ನು ಮುಂದಿನ ಸೀಸನ್ಗಳನ್ನು ಆಡುವ ಮೂಲಕ ಕಪ್ಪನ್ನು ನಾವೇ ಎತ್ತಿ ಹಿಡಿಬೇಕು ಅಂತ ಎಲ್ಲ ಟೀಮ್ಗಳು ಸಹ ತಮ್ಮ ಪ್ರಯತ್ನವನ್ನು ಆರಂಭ ಮಾಡೋದಕ್ಕೆ ಇದೇ ತಿಂಗಳ 24-25ನೇ ತಾರೀಕಿನಲ್ಲಿ ನಡೆಯುವಂತಹ ಹರಾಜು ಒಂದು ಪ್ರಮುಖ ಘಟ್ಟ ಆಗಿ ಪರಿಣಮಿಸೋದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. IPL ಅಂದ ತಕ್ಷಣ ನಾವು ಕನ್ನಡಿಗರು ಫಸ್ಟು ನೆನಪು ಮಾಡ್ಕೊಳ್ಳೋದೆ, ಫಸ್ಟು ಸಪೋರ್ಟ್ ಮಾಡೋದೆ, ಅದು ಯಾರಾದರೂ ಆಗಿರಲಿ, ಯಾವ ಟೀಮಲ್ಲಿ ಎಂಥ ಸ್ಟಾರ್ ಪ್ಲೇಯರ್ ಆದರೂ ಆಗಿರಲಿ, ಆ ಟೀಮ್ ಎಷ್ಟು ಸ್ಟ್ರಾಂಗ್ ಆದರೂ ಆಗಿರಲಿ, ನಮ್ಮ ಸಪೋರ್ಟ್ ನಮ್ಮ RCBಗಿನೇ. ಈ ಬಾರಿ RCB ಈಗ ಆಲ್ರೆಡಿ ಸಾಕಷ್ಟು ಜನರನ್ನು ರಿಲೀಸ್ ಮಾಡಿದೆ. ಕೇವಲ 3 ಜನ ಆಟಗಾರರನ್ನು ಉಳಿಸ್ಕೊಂಡು, ಒಂದು ವಿರಾಟ್ ಕೊಹ್ಲಿ 21 ಕೋಟಿ ರೂಪಾಯಿನ ಕೊಟ್ಟು ಉಳಿಸ್ಕೊಂಡಿದೆ. ರಜತ್ ಪಾಟಿದಾರ್ 11 ಕೋಟಿ ರೂಪಾಯಿನ ಕೊಟ್ಟು ಉಳಿಸ್ಕೊಂಡಿದೆ. ಇನ್ನು ಯಶ್ ದಯಾಳ್ 5 ಕೋಟಿ ರೂಪಾಯಿನ ಕೊಟ್ಬಿಟ್ಟು ಅವರನ್ನು ಸಹ ಉಳಿಸ್ಕೊಂಡಿದೆ. ಇನ್ನು ಮಿಕ್ಕುಳಿದ ಆಟಗಾರರನ್ನು ಇವರು ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ ತಗೋಬೇಕು. ಇಲ್ಲಿ ಉಳಿಸ್ಕೊಂಡಿರೋರನ್ನ ನೋಡಿದ್ರೆ ಒಬ್ಬ ಬೌಲರ್, 2 ಬ್ಯಾಟ್ಸ್ಮನ್ನ RCB ಉಳಿಸ್ಕೊಂಡಿದೆ. ಪ್ರತಿ ಬಾರಿ ನಾವು RCB ಅಂದರೆ IPL ಸ್ಟಾರ್ಟ್ ಆದಾಗ ನಮಗೆ ಕಾಡುವಂತಹ ದೊಡ್ಡ ಪ್ರಶ್ನೆ ಹೀಗೂ ಉಂಟೆ ಅಂತ ನಮಗೆ ನಾವೇ ಹೇಳಿಕೊಳ್ಳುವಂತಹ ಪ್ರಶ್ನೆ, ಬೌಲರ್ಗಳಿರಲ್ಲ ನಮ್ಮ ಟೀಮ್ನಲ್ಲಿ. ಬ್ಯಾಟ್ಸ್ಮನ್ಗಳು ಎಷ್ಟೇ ದೊಡ್ಡ ಸ್ಕೋರ್ ಮಾಡಲಿ, 200 ಮಾಡಲಿ, 250 ಮಾಡಲಿ, ಈ ರೀತಿ ಎಷ್ಟೇ ದೊಡ್ಡ ಸ್ಕೋರ್ ಮಾಡಿದ್ರೂ ಕೂಡ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಬೌಲರ್ಗಳ ಕೊರತೆ ಆರಂಭದಿಂದ ಕೂಡ ಕಳೆದ 17 ಸೀಸನ್ಗಳಲ್ಲೂ ಸಹ ಈ ತರಹದ ಸಮಸ್ಯೆ ಆಗಿದೆ. ಎಲ್ಲೋ 1-2 ಸೀಸನ್ನಲ್ಲಿ ತಕ್ಕ ಮಟ್ಟಕ್ಕೆ ಬೌಲಿಂಗ್ ಪ್ರದರ್ಶನವನ್ನು ನೀಡಿದ್ದು ಕೂಡ ಉಂಟು. ಆದರೂ RCBಗೆ ಮೇನ್ ತಲೆನೋವಾಗಿರೋದೇ ಆರಂಭದ ಸೀಸನ್ನಿಂದ ಇಲ್ಲಿಯವರೆಗೂ ಬೌಲರ್ಗಳ ಸಮಸ್ಯೆ, ಬ್ಯಾಟ್ಸ್ಮನ್ಗಳ ಸಮಸ್ಯೆ ಅಲ್ಲ. ಸೊ ಹಾಗಾಗಿ ತಂಡದಲ್ಲಿರುವ ಸಾಕಷ್ಟು ಜನರನ್ನು ರಿಲೀಸ್ ಮಾಡಿ ಹರಾಜಿನಲ್ಲಿ, ಮೆಗಾ ಹರಾಜಿನಲ್ಲಿ ಒಂದು ಹೊಸ ತಂಡವನ್ನು, ಸ್ಟ್ರಾಂಗ್ ತಂಡವನ್ನು ಕಟ್ಟಬೇಕು, ಒಂದಷ್ಟು ಹೊಸ ಬೌಲರ್ಗಳನ್ನು ತಂಡಕ್ಕೆ ಸೇರಿಸ್ಕೋಬೇಕು ಅಂತ RCB ಮ್ಯಾನೇಜ್ಮೆಂಟ್ ಥಿಂಕ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿ RCB ಮ್ಯಾನೇಜ್ಮೆಂಟ್ ಈ 3 ಜನ ಸ್ಟಾರ್ ಪ್ಲೇಯರ್ಸ್, ಸ್ಟಾರ್ ಬೌಲರ್ಗಳ ಮೇಲೆ ಕಣ್ಣಿಟ್ಟಿದೆ ಅಂತಲೇ ಹೇಳಬೇಕು. ಯಾರು ಆ 3 ಜನ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಹರ್ಪ್ರೀತ್ ಬ್ರಾರ್. ಇವರು ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ಆಡ್ತಾ ಇದ್ರು. ಒಂದು ಉತ್ತಮ ಎಕಾನಮಿ ಇರುವಂತಹ ಬೌಲರ್ ಇವರು. T20ನಲ್ಲಿ ಒಂದು ಉತ್ತಮ ರೆಕಾರ್ಡನ್ನು ಸಹ ಹೊಂದಿದ್ದಾರೆ. ಇವರನ್ನು ಪಂಜಾಬ್ ತಂಡ ಈಗ ಆಲ್ರೆಡಿ ರಿಲೀಸ್ ಮಾಡಿದೆ. ಇವರನ್ನು RCB ತಂಡಕ್ಕೆ ಸೇರಿಸ್ಕೋಬೇಕು ಅನ್ನೋದು RCB ಮ್ಯಾನೇಜ್ಮೆಂಟ್ನ ಆಲೋಚನೆ ಆಗಿದೆ. ಇದು ಒಂದು ಗುಡ್ ಡಿಸಿಷನ್ ಅಥವಾ ಗುಡ್ ಥಿಂಕಿಂಗ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇವರು ಬೆಂಗಳೂರಿನಂತಹ ಪಿಚ್ಗಳಲ್ಲಿ ಸಾಕಷ್ಟು ಬಾರಿ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ. ಬೆಂಗಳೂರಿನ ಬ್ಯಾಟ್ಸ್ಮನ್ ಅಂದರೆ ಈ ಹಿಂದೆ RCB ಬ್ಯಾಟ್ಸ್ಮನ್ಗಳನ್ನು ಈ ಪಿಚ್ನಲ್ಲಿ ಕಟ್ಟಿ ಹಾಕೋದರಲ್ಲಿ ಒಂದು ಅದ್ಭುತವಾದಂತಹ ಬೌಲಿಂಗ್ ಸ್ಪೆಲ್ಲನ್ನು ಸಹ ಇವರು ಮಾಡಿದ್ದಾರೆ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವರನ್ನು ಟೀಮ್ಗೆ ಸೇರಿಸ್ಕೊಂಡ್ರೆ ಮೋಸ್ಟ್ಲಿ ಬೌಲಿಂಗ್ ವಿಭಾಗ ಸ್ಟ್ರಾಂಗ್ ಆಗಬಹುದು ಅಂತ ಅವರ ಮೇಲೆ ಒಂದು ಕಣ್ಣಿಟ್ಟಿದೆ. ಇದಾದಮೇಲೆ 2ನೇ ಆಯ್ಕೆ RCB ಮುಂದೆ ಇರೋದು ಶಮ್ಸ್ ಮುಲಾನಿ. ಇವರು ಮುಂಬೈ ತಂಡದಲ್ಲಿ ಪ್ರಮುಖ ಸ್ಪಿನ್ನರ್ ಆಗಿ ಕಳೆದ ಕೆಲವು ಸೀಸನ್ಗಳಲ್ಲಿ ಕಾಣಿಸ್ಕೊಂಡಿದ್ರು. ಆದರೆ ಮುಂಬೈ ತಂಡ ಅವರನ್ನು ಇದೀಗ ರಿಲೀಸ್ ಮಾಡಿದೆ. ಇವರ ಎಕಾನಮಿನ ನೋಡೋದಾದರೆ T20 ಪಂದ್ಯಗಳಲ್ಲಿ 6.70 ಎಕಾನಮಿ, 52 ವಿಕೆಟ್. ಅದರ ಜೊತೆಗೆ 114 ಸ್ಟ್ರೈಕ್ ರೇಟ್ನಲ್ಲಿ 147 ರನ್ಗಳನ್ನು ಈಗ ಆಲ್ರೆಡಿ ಬಾರಿಸಿದ್ದಾರೆ T20 ಮಾದರಿನಲ್ಲಿ. ಹಾಗಾಗಿ ಇವರನ್ನು ಟೀಮ್ಗೆ ತಗೊಂಡ್ರೆ ಇವರ ಎಕಾನಮಿ ರೇಟ್ ನೋಡ್ಬೋದು. 6.70 ಎಕಾನಮಿ ರೇಟ್ನಲ್ಲಿ ಇವರು IPLನಲ್ಲಿ ಬೌಲ್ ಮಾಡಿದ್ದಾರೆ. ಹಾಗಾಗಿ ಇವರನ್ನು ತಗೊಂಡ್ರೂ ಕೂಡ RCB ಬೌಲಿಂಗ್ ವಿಭಾಗಕ್ಕೆ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಸಿಕ್ಕಂತಾಗತ್ತೆ. ಅದರ ಜೊತೆಗೆ ಇವರು ಬ್ಯಾಟಿಂಗ್ನಲ್ಲೂ ಕೂಡ ಏನು ವೀಕ್ ಇಲ್ಲ, ಬೌಲರ್ ಅಂದ ಮಾತ್ರಕ್ಕೆ ಬ್ಯಾಟಿಂಗ್ನಲ್ಲೂ ಕೂಡ ಇವರ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ. 114 ಸ್ಟ್ರೈಕ್ ರೇಟ್ನಲ್ಲಿ ಇವರು ಬ್ಯಾಟ್ ಬೀಸ್ತಾರೆ. ಹಾಗಾಗಿ ಒಂದು ಆಲ್ರೌಂಡರ್ ಕೋಟಾದಲ್ಲಿ ಒಬ್ಬ ಅದ್ಭುತವಾದಂತಹ ಬೌಲರ್ ತಂಡಕ್ಕೆ ಸಿಗಬಹುದು. ಶಮ್ಸ್ ಮುಲಾನಿ ಅವರನ್ನು RCB ತಂಡ
ಹರಾಜಿನಲ್ಲಿ ಖರೀದಿ ಮಾಡಿದರೆ. ಇನ್ನು ಯಜುವೇಂದ್ರ ಚಹಲ್ ಇವ್ರ ಬಗ್ಗೆ ಯಾರಿಗೂ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. RCB ತಂಡದ ಬಹುಮುಖ್ಯ ಭಾಗವಾಗಿ ಸಾಕಷ್ಟು ಸೀಸನ್ಗಳಲ್ಲಿ ಯಜುವೇಂದ್ರ ಚಹಲ್ ಅವರು ಕಾಣಿಸ್ಕೊಂಡಿದ್ದಾರೆ. ಈ ಹಿಂದೆ ಇವರನ್ನ RCB ತಂಡದ ದತ್ತುಪುತ್ರ ಅಥವಾ ಬೆಂಗಳೂರಿನ ದತ್ತುಪುತ್ರ ಅಥವಾ ಕರ್ನಾಟಕದ ದತ್ತುಪುತ್ರ ಅಂತಾನೆ ಕರೀತಾ ಇದ್ರು. ಇವರು ಕೂಡ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಬೆಂಗಳೂರಿನ ಮೇಲೆ, ಕರ್ನಾಟಕದ ಮೇಲೆ, RCB ಟೀಮ್ ಮೇಲೆ ತಮಗಿರುವ ಲವ್ ಅಂಡ್ ಅಫೆಕ್ಷನ್ ಅನ್ನ ಸಖತ್ತಾಗಿ ಹೇಳ್ಕೊಂಡಿದ್ರು ಕೂಡ ಅದು ಅಭಿಮಾನಿಗಳಿಗೆ ಕೂಡ ಇಷ್ಟ ಆಗಿತ್ತು. ಆದರೆ ಲಾಸ್ಟ್ ಸೀಸನ್ನಲ್ಲಿ RCB ತಂಡಕ್ಕೆ ಇವರು ಅವೈಲೇಬಲ್ ಇರಲಿಲ್ಲ. ಅಂದರೆ ಇವರು ಅವೈಲೇಬಲ್ ಇರಲಿಲ್ಲ ಅನ್ನೋದಕ್ಕಿಂತ RCB ತಂಡ ಇವರನ್ನ ಕೈಬಿಟ್ಟಿತ್ತು. ಹಾಗಾಗಿ ಇವರನ್ನ ರಾಜಸ್ಥಾನ್ ರಾಯಲ್ಸ್ ತಂಡ ಖರೀದಿ ಮಾಡಿತ್ತು. ಲಾಸ್ಟ್ ಸೀಸನ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಯಜುವೇಂದ್ರ ಚಹಲ್ ನೀಡಿದ ಅದ್ಭುತ ಪ್ರದರ್ಶನವನ್ನು ನೋಡಿ RCB ಮ್ಯಾನೇಜ್ಮೆಂಟ್ಗೆ ನೋ ಡೌಟ್ ಹೊಟ್ಟೆ ಉರಿದಿರುತ್ತೆ. ನಾವು ಯಾಕಾದರೂ ಯಜುವೇಂದ್ರ ಚಹಲ್ನ ಕೈಬಿಟ್ಟುವ ಏನೋ, ಇವರು ಇದ್ದಿದ್ದರೆ ಮೋಸ್ಟ್ಲಿ ಲಾಸ್ಟ್ ಸೀಸನ್ನಲ್ಲಿ ಒಂದು ಬೌಲಿಂಗ್ ವಿಭಾಗದಲ್ಲಿ ಸಾಕಷ್ಟು ಸ್ಟ್ರಾಂಗ್ ಆಗ್ತಾ ಇತ್ತು, ಒಂದು ಒಳ್ಳೆ ಬೌಲರ್ ಆಗಿ ಇರ್ತಾ ಇದ್ರು ಅಂತ ಅನಿಸಿರುತ್ತೆ. ಹೀಗಾಗಿ ಈ ಬಾರಿ ರಾಜಸ್ಥಾನ ರಾಯಲ್ಸ್ ಯಜುವೇಂದ್ರ ಚಹಲ್ ಅವ್ರನ್ನ ಕೈ ಬಿಟ್ಟಿರೋದ್ರಿಂದ RCB ಮ್ಯಾನೇಜ್ಮೆಂಟ್ ಯಜುವೇಂದ್ರ ಚಹಲ್ ಅವರ ಮೇಲೆ ಒಂದು ಕಣ್ಣಿಟ್ಟಿದೆ. ಯಜುವೇಂದ್ರ ಚಹಲ್ ಅವ್ರನ್ನು ಕೂಡ RCB ಬೌಲಿಂಗ್ ವಿಭಾಗಕ್ಕೆ ಆಯ್ಕೆ ಮಾಡಿಕೊಳ್ಳುವ ಮೂಲಕ, ಹರಾಜಿನಲ್ಲಿ ತೆಗೆದುಕೊಳ್ಳುವ ಮೂಲಕ ಒಂದು ಉತ್ತಮ ಡಿಸಿಷನ್ ಅನ್ನು ತಗೋಬಹುದು RCB ಮ್ಯಾನೇಜ್ಮೆಂಟ್ ಅಂತ ಅನ್ಕೋತೀನಿ. ಯಾಕಪ್ಪ ಅಂತಂದರೆ ಲಾಸ್ಟ್ ಸೀಸನ್ನಲ್ಲಿ ಉತ್ತಮವಾದ ಪರ್ಫಾರ್ಮೆನ್ಸನ್ನು ಬೌಲಿಂಗ್ನಲ್ಲಿ ಯಜುವೇಂದ್ರ ಚಹಲ್ ಅವರು ನೀಡಿದ್ದಾರೆ. ಇದಿಷ್ಟು IPLಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಇರುವಂತಹ ಅಪ್ಡೇಟ್. ನಿಮ್ಗೇನನ್ಸುತ್ತೆ? ಈಗ ಉಳಿದಿರುವ 3 ಜನ ಆಟಗಾರರು, ಅದರ ಜೊತೆಗೆ RTMನಲ್ಲಿ ಉಳಿದಿರುವ 3 ಜನ ಆಟಗಾರರನ್ನು ಹೊರತುಪಡಿಸಿದರೆ RCB ಮ್ಯಾನೇಜ್ಮೆಂಟ್ ಮೆಗಾ ಹರಾಜಿನಲ್ಲಿ ಯಾವೆಲ್ಲ ಆಟಗಾರರನ್ನು ಸೇರಿಸ್ಕೋಬೇಕು, ಯಾವೆಲ್ಲ ಬೌಲರ್ಗಳನ್ನ ಸೇರಿಸ್ಕೋಬೇಕು, ಯಾವೆಲ್ಲ ಆಲ್ರೌಂಡರ್ಸ್ ಹಾಗೂ ಬ್ಯಾಟ್ಸ್ಮನ್ಗಳನ್ನು ಸೇರಿಸ್ಕೋಬೇಕು, ಇಂತಹ ಆಟಗಾರರನ್ನ ಸೇರಿಸ್ಕೊಂಡ್ರೆ ಮೋಸ್ಟ್ಲಿ ಈ ಸಲ ಕಪ್ ನಮ್ಮದೇ ಅಂತ ನಾವು ಸ್ಟ್ರಾಂಗ್ ಆಗಿ ಹೇಳ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವೇಟ್ ಪ್ಲಸ್ ಕರ್ನಾಟಕ.